ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ನಮ್ಮ ಊರಿಗೆ ಹೋಗಿದ್ದೆ. ಆಲ್ರೆಡಿ ನಾನು ಹಳೆ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ನಾನು ಊರಿಗೆ ಹೋಗಿದ್ದೆ ಅಂತ. 8:30 ಆಗಿತ್ತು ನಾನು ಎದ್ದೇಳೋ ಅಷ್ಟೊತ್ತಿಗೆ. ತುಂಬ ದಿನಗಳಾದಮೇಲೆ ನಾನು 8:30ಗೆ ಎದ್ದೇಳ್ತಾ ಇರೋದು. ಹಾಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. 8:30ಗೆ ಎದ್ದು ನಮ್ಮ ತಾಯಿ ಮನೆಗೆ ಹೋಗಿದ್ನಲ್ಲ ಅಲ್ಲಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನು ಬರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಏನಾದ್ರು ಚೇಂಜಸ್ ಇದ್ದರೆ ಹೇಳಿ, ನಾನು ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು, ಸಖತ್ ಮಳೆ. ನಾನು ಹೋಗಿದ್ದಿನ ಅಂತೂ ಇಲ್ಲಿ ಅಂದ್ಕೊಂಡು ಲೇಟಾಗಿ ಎದ್ದೇಳೋಣ ಅಂದ್ಕೊಂಡು ಲೇಟಾಗೆ ಬೇಕು ಅಂತಲೇ ಲೇಟಾಗಿ ಎತ್ತಿತ್ತು. ಅಲ್ಲಿ ಹೋದ್ರೆ ಏನು ಜಾಸ್ತಿ ಏನು ಕೆಲಸ ಇರಲ್ವಲ್ಲ, ಹಾಗೆ ಒಂದು ವ್ಯೂ ತೋರಿಸೋಣ ನಮ್ಮ ಮನೆಯದು, ನಮ್ಮ ತಾಯಿ ಮನೆಯದು ಅಂದ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೆ. ಇದು ನಮ್ಮನೆ ಹಿಂಭಾಗ ಇರೋ ಅಂಥ ವ್ಯೂ ಇದು. ಆಲ್ಮೋಸ್ಟ್ ಅಲ್ಲಿ ತುಂಬ ಅಂದರೆ ತುಂಬ ಬದನೆಕಾಯಿ, ತೊಂಡೆಕಾಯಿ ಎಲ್ಲನೂ ಮನೆಗೆ ಕೆಲವೊಂದೊಂದು ಏನೇನು ಬೇಕು ಅದೆಲ್ಲನೂ ಹಾಕ್ಕೊಂಡಿದ್ವಿ. ಬಾಳೆ ಗಿಡ ಇದೆ, ಹಲಸಿನ ಗಿಡ ಇದೆ, ಹಲಸಿನ ಹಣ್ಣಿನ ಮರ ಇದೆ, ಸೀಬೆ ಮರ ಇದೆ, ಆಮೇಲೆ ಹೂಗಳಿದ್ದಾವೆ, ಹೂವಿನ ಗಿಡಗಳಿದ್ದಾವೆ. ತುಂಬ ಏನೇನು ಬೇಕು ನಮಗೆ ಡೈಲಿ ಯೂಸ್ಗೆ ಏನೇನು ಬೇಕು ಅದೆಲ್ಲ ಇದೆ ಒಟ್ಟಿನಲ್ಲಿ. ನಮ್ಮನೆ ಹತ್ರ ಮಾತ್ರ ವ್ಯೂ ಚೆನ್ನಾಗಿದೆ, ಇಲ್ಲಿಗಿಂತಲೂ ಅಲ್ಲಿ ತುಂಬ ಚೆನ್ನಾಗಿದೆ. ತೊಂಡೆ ಗಿಡ ನೋಡಿ ಹೆಂಗೆ ಚಪ್ರ ಹಾಕಿದ್ದೀವಿ ಒಟ್ಟಿನಲ್ಲಿ. ಅದು ಕೂಡ ತುಂಬ ಕಾಯಿ ಬಿಟ್ಟಿತ್ತು, ತೊಂಡೆ ಗಿಡನೂ ಕೂಡ. ಸಿವಿ ಮರ ಹಿಂದೆ, ಇದು ಮನೆ ಹಿಂದೆ ಇರೋದೆಲ್ಲ ವ್ಯೂ ಚೆನ್ನಾಗಿದೆ. ಜೋಳ ಹಾಕಿದ್ದೀವಿ, ಅದೆಲ್ಲ ಫುಲ್ ವ್ಯೂ ಚೆನ್ನಾಗಿದೆ ಒಟ್ಟಿನಲ್ಲಿ. ನಮ್ಮ ಮನೆ ಹಿಂದೆ ಫುಲ್ಲು ಗ್ರೀನರಿ ಆಗಿದೆ ಒಟ್ಟಿನಲ್ಲಿ. ವೀಳ್ಯದೆಲೆ ಗಿಡ ಕೂಡ ಇದೆ ನಮ್ಮ ಮನೆ ಹತ್ರ, ಹತ್ತಿ ಮರ ಇದೆ, ಆಮೇಲೆ ಕರ್ಬೇವಿನ ಗಿಡ ಇದೆ. ನಮ್ಮನೆ ಅಂದರೆ ತುಂಬ ಚೆನ್ನಾಗಿದೆ ವ್ಯೂ. ಫುಲ್ಲು ಸುತ್ತಮುತ್ತ ಫುಲ್ ಗ್ರೀನರಿ ಇರೋದ್ರಿಂದ ಚೆನ್ನಾಗಿದೆ. ಮಾರ್ನಿಂಗ್ ಟಿಫನ್ ಚಪಾತಿ ಮಾಡಿದ್ವು. ನಮ್ಮ ಮನೇಲಿ ಚಪಾತಿ ಮಾಡಿದರು. ಮತ್ತು ನಮ್ಮ ಕಡೆ ಕಳ್ಳೆ ಅಂತ ಸಿಗುತ್ತೆ, ಬಿದ್ರದು. ಆ ಕಳ್ಳೆ ಪಲ್ಯ ಮಾಡಿ, ನನ್ನ ಫೇವ್ರೇಟ್ ಅದು. ಆ ಕಳ್ಳೆ ಪಲ್ಯ ಮಾಡಿ ಚಪಾತಿನ ಮಾಡಿದ್ವು. ನಮ್ಮ 3 ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ರು. ಹೆಕ್ತೂರ್ಗೆ ಹೋದರೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಹೆಕ್ತೂರ್ಗೆ ಹೋದರೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಲ್ಲಿ.
ಅವಳೆಲ್ಲರ ಜೊತೆನೂ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಅವ್ರ ಜೊತೆ ಅವ್ರ ಜೊತೆ ಜಗಳ ಆಡೋದು, ಮತ್ತು ಅವ್ರನ್ನೇ ಹುಡಿಕೊಂಡು ಹೋಗೋದು, ಅವ್ರ ಮನೆಗೆಲ್ಲ ಅವ್ರನ್ನೇ ಹುಡಿಕೊಂಡು ಹೋಗಿ ಮತ್ತೆ ಕರ್ಕೊಬರೋದು ನಮ್ಮ ಮನೆಗೆ, ಆ ಥರ ಮಾಡ್ತಿದ್ಲು. ಈ 3 ಹುಡುಗರಂತೂ ಅವಳನ್ನ ಬಿಟ್ಟು ಆ ಕಡೆ ಈ ಕಡೆ ಅಳ್ಳಾಡ್ತಾನೆ ಇರಲಿಲ್ಲ. ತಂಗಿ ಪಪ್ಪ ಅಂದ್ಕೊಂಡು ಅವಳು ಹಿಂದೆ ಮುಂದೆನೇ ಆಟ ಆಡೋವು. ಅವಳಿಗೆ ಹೆಸರು ಕರೀಲಿಕ್ಕೆ ಬಂದಿಲ್ಲ ಅಂದ್ರೂ ಹೇಗೆ ಬೇಕಾಗಿ ಕರ್ಕೊಂಡು ಅವ್ರನ್ನ ತುಂಬ ಹಚ್ಕೊಬಿಟ್ಟಿದ್ಲು ಅವ್ನ ಕಡೆ. ಈ ಸಲ ಅಲ್ಲ, ಪ್ರತಿ ಸಲನೂ ಅಷ್ಟೇ ನಾವು ಊರಿಗೆ ಹೋದಾಗ ಈ 3 ಮಕ್ಕಳು ಮಾತ್ರ ಅವಳು ಹಿಂದೆ ಮುಂದೆನೇ ಇರ್ತವೆ ಪಾಪ. ಅಂದರೆ ಅವಳ ಜೊತೆ ತುಂಬ ಚೆನ್ನಾಗಿ ಆಟ ಆಡಿಸ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗೋದು, ಹಂಗೆಲ್ಲ ಮಾಡ್ತವೆ ಈ 3 ಹುಡುಗರು. ಇವಳಂತೂ ಎಲ್ಲರ ಜೊತೆನೂ ಹೊಂದ್ಕೊಂಡು ಆರಾಮ್ಸೆ ಆಟ ಆಡ್ಕೊಂಡಿದ್ಲು. ಒಟ್ಟಿನಲ್ಲಿ ಆ ಮಕ್ಳುಗಳಂತೂ ಅವಳನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾನೆ ಇರಲಿಲ್ಲ. ಎಲ್ಲಿ ಹೋಗೋದಿದ್ರು ಅವಳನ್ನು ಕರ್ಕೊಂಡು ಹೋಗೋವು. ನಮ್ಮೂರನ್ನ ಸ್ಕೂಲ್ ಹತ್ರ ಕಳಿಸಿದ್ಮೇಲೆ ನಾನೊಂದು ನಮ್ಮನೆ ಹತ್ರದೊಂದು ವ್ಯೂ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಇದು ನಮ್ಮನೆ ಫ್ರಂಟ್ ಈ ಥರ ಇದೆ. ಒಟ್ಟಿನಲ್ಲಿ ಹೂವಿನ ಗಿಡಗಳೆಲ್ಲನೂ ಹಾಕಿದ್ದೀವಿ. ನಮ್ಮ ತಾಯಿ ಮನೆ ಅಂದರೆ ಫ್ರಂಟ್ ಈ ಥರ ಇದೆ. ಲೋಯ್ತಾ ಇರೋದು ನಮ್ಮ ಅಪ್ಪಾಜಿ. ಒಟ್ನಲ್ಲಿ ನಮ್ಮನೆ ಹತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವ್ಯೂ.
ಫುಲ್ ಗ್ರೀನರಿ ಆಗೆಲ್ಲ ಇದೆ. ನಾವು ಒಂದು ಮನಿ ಪ್ಲಾಂಟ್ ಕೂಡ ನೆಟ್ಟಿದ್ದೀವಿ, ಅದು ಕೂಡ ಫುಲ್ ಕಿಟಕಿಗೆಲ್ಲ ಅಂಟ್ಕೊಂಡ್ಬಿಟ್ಟೈತೆ. ಇಲ್ಲೇ ಅಂದ್ಕೊಂಡು ಸುಮ್ಮನೆ ಜಸ್ಟ್ ಹಾಗೆ ನಮ್ಮ ಮನೆದೊಂದು ವ್ಯೂ ತೊಗೊಂಡೆ. ಮಧ್ಯೆ ಮನೆದು ಅಷ್ಟೇ ತೊಗೊಂಡಿದ್ದು, ಫುಲ್ ಎಲ್ಲನೂ ತೊಗೊಂಡಿಲ್ಲ. ನಾನೇನು ವೀಡಿಯೋ ಮಾಡಬೇಕು ಅಂತ ಮಾಡಿದ್ದಲ್ಲ, ಎಲ್ಲ ಹಾಗಾಗಿ ಅಲ್ಲಲ್ಲೇ ಬಿದ್ದಿತ್ತು. ಸುಮ್ಮನೆ ಜಸ್ಟ್ ಹಾಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ವರುಣ ಮಲಗಿಸೋಣ ಅಂದ್ಕೊಂಡು ಒಟ್ಟಿನಲ್ಲಿ ಅವ್ರಿಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಮಲಗಿಸೋಣ ಅಂದ್ಕೊಂಡು ಮಲಗಿಸ್ತಾ ಇದ್ದೆ. ಅವಳು ಕೂಡ ಅದು ಇದು ಮಾತಾಡ್ಕೊಂಡು ಏನು ಮಲ್ಕೋತಾ ಇದ್ಲು. ಒಟ್ಟಿನಲ್ಲಿ ನಿದ್ದೆ ಅವಳಿಗೆ ಬರ್ತಾ ಇಲ್ಲ, ಆದರೂ ಅವಳು ಡ್ರಾಮಾ ಮಾಡೋದಂತೂ ಬಿಡ್ತಾ ಇರಲಿಲ್ಲ. ನಿದ್ದೆ ಬರ್ತಾವೆ ಅಂತ ನಿದ್ದೆ ಬಂದು ಅಂತ ಮಲ್ಕೊಳ್ಳೋದು, ಮತ್ತೆ ಎದ್ದಾಳೋದು, ಮಾತಾಡೋದು ಮಾಡ್ತಾಯಿದ್ರು. ನಮ್ಮಪ್ಪ ಹಳಸಿನಣ್ಣು ತಂದಿದ್ರು. ನಾವೆಲ್ಲ ಕೂತ್ಕೊಂಡು ಹಳಸಿನಣ್ಣು ತಿಂದ್ವು. ನಮ್ಮ ಕಡೆ ಈ ಸೀಸನಲ್ಲಿ ತುಂಬ ಹಳಸಿನಣ್ಣು ಸಿಗುತ್ತೆ. ಮಳೆ ಬೇರೆ ಬರ್ತಾ ಇತ್ತು. ವೆದರ್ ನನಗಂತೂ ಸಖತ್ತು ಇಷ್ಟ ಆಗಿತ್ತು. ನಮ್ಮಪ್ಪ ಎಲ್ಲರಿಗೂ ಕುಯ್ದು ಕೊಡ್ತಾಯಿದ್ರು. ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ತಿಂತಾಯಿದ್ವು. ನಾನು, ನಮ್ಮ ಚಿಕ್ಕಪ್ಪ, ನಮ್ಮಮ್ಮ, ಪಾಪ, ಅವ್ರ ಫ್ರೆಂಡ್ಸ್ ಅಂದರೆ 3 ಜನ ಹುಡುಗರು ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂದ್ವು ನಾವೆಲ್ಲರೂ. ನಮ್ಮೂರಿಗಂತೂ ಹಳಸಿನಣ್ಣು ಅಂದರೆ ಸಖತ್ ಇಷ್ಟ. ನಮ್ಮೂರಿಗೆ ಹಳಸಿನಣ್ಣು.
ಕಳ್ಳೆ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಕಳ್ಳೆ ಅಂದರೆ ಬಿದ್ರು ಚಿಗುರು ಸಿಗುತ್ತೆ, ಅದುವೇ ಕಳ್ಳೆ ಅಂತೀವಿ ನಾವು. ಇದನ್ನು ತುಂಬ ಜನ ಯೂಸ್ ಮಾಡಲ್ಲ. ನನಗೆ ಅಂದರೆ ತುಂಬ ಇಷ್ಟ ಅಂತೇಳಿ ನಾನು ನಮ್ಮ ಅಪ್ಪಂಗೆ ಹೇಳಿ ತರಿಸ್ಕೊಂಡಿದ್ದೆ. ತುಂಬ ತಂದಿದ್ರು. ಬಿದ್ರು ಚಿಗುರು ಬರುತ್ತಲ್ಲ, ಅದನ್ನೇ ಕಳ್ಳೆ ಅಂತ ಹೇಳ್ತೀವಿ. ಅದರಲ್ಲಿ ಸಾಂಬಾರು, ಪಲ್ಯ ಎಲ್ಲನೂ ಮಾಡ್ಬೋದು. ನನಗಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಉಪ್ಪಿನಕಾಯಿ ಕೂಡ ಹಾಕ್ತಾರೆ. ಫೈನಲಾಗಿ ಕಳ್ಳೆ ಸಾಂಬಾರು, ಕಳ್ಳೆ ಪಲ್ಯ ಎರಡನ್ನೂ ಮಾಡಿದರು. ಚಪಾತಿಗೆ ಕಳ್ಳೆ ಪಲ್ಯ, ಅನ್ನಕ್ಕೆ ಕಳ್ಳೆ ಸಾಂಬಾರು ಎರಡನ್ನೂ ಮಾಡಿದರು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದು. ನನಗಂತೂ ನನ್ನ ಫೇವ್ರೇಟು ಅಂತಲೇ ಹೇಳ್ಬೋದು ಇದು ಕಳ್ಳೆ ಪಲ್ಯ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.